ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಸಚಿವ ಮಧು ಬಂಗಾರಪ್ಪ ಅವರು ಏನು ಹೇಳಿಕೆ ಕೊಟ್ಟರು, ನೇಮಕಾತಿ ಯಾವಾಗ ಶುರು ಆಗುತ್ತೆ, ನೋಟಿಫಿಕೇಶನ್ ಯಾವಾಗ ಆಗ್ಬೋದು, ಲೇಟೆಸ್ಟ್ ಅಪ್ಡೇಟ್ಗಳು ಕೂಡ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಏಪ್ರಿಲ್ ಕೊನೆಯ ವಾರ ನಿಮಗೆ ಎಲ್ಲ KPS ಶಾಲೆಗಳನ್ನು ಆರಂಭಿಸ್ತೀವಿ ಅಂತೇಳಿ, ಏಪ್ರಿಲ್ ಕೊನೆಯ ವಾರದೊಳಗಡೆ ಅಂತೇಳಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಬರೋಬ್ಬರಿ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಿಸಲು ಸರ್ಕಾರ ಬದ್ಧವಾಗಿದೆ. 3,500 ಕೋಟಿ ವೆಚ್ಚದಲ್ಲಿ ನಿಮಗೆ 900 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಿ ಕ್ರಮ ಕೈಗೊಳ್ಳಿದ್ದೀವಿ ಅಂತೇಳಿ ಅವರು ನಗರದಲ್ಲಿ ಭಾನುವಾರ ಸುದ್ದಿಗಾರರಿಗೆ ಮಾಹಿತಿಯನ್ನು ಕೊಡ್ತಾರೆ. 900 ಹೊಸ ಪಬ್ಲಿಕ್ ಶಾಲೆಗಳನ್ನು ಮಾಡ್ತಿದ್ದೀವಿ ಅಂತ, ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಳ ಕೂಡ ಮಾಡ್ತೀವಿ, ಶಿಕ್ಷಣ ಪ್ರಗತಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಡ್ತಿ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅತಿಥಿ ಶಿಕ್ಷಕರನ್ನ ನಾವು ಕೊಡ್ತಾ ಇದ್ದೀವಿ, ಲೈಕ್ ತೊಂದರೆ ಆಗಬಾರ್ದು ಅಂತ ಹೇಳಿ. ಪ್ಲಸ್ ನಿಮಗೆ ಕಾನೂನು ತೊಡಕಿನಿಂದ ನಿಮಗೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿದ್ದು ಶೀಘ್ರವೇ ಅದನ್ನು ನಾವು ಬಗೆಹರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕಾನೂನಿನ ಪ್ರಕ್ರಿಯೆ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಶಿಕ್ಷಕರ ನೇಮಕಾತಿ ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಕರ ಇಲಾಖೆ ನೇಮಕಾತಿ ಎಲ್ಲ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಅದರಲ್ಲಿ ಶಿಕ್ಷಕರ ನೇಮಕಾತಿ 5,600ಕ್ಕೂ ಹೆಚ್ಚು ಹುದ್ದೆಗಳು ಕೂಡ ಇದಾವೆ. ಅದರಲ್ಲಿ ಯಾವುದಕ್ಕೆ ಯಾವುದು ಅಂತೇಳಿ ನಿಮಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಈಗ ನಿಮಗೆ C&Rs ಅದು ನಿಮಗೆ ಇನ್ನೇನು ಅಂತಿಮ ಹಂತದಲ್ಲಿ ಕೂಡ ಇದೆ ಅಂತ ಹೇಳಿ ನೀವು ನೋಡಿದ್ದೀರಾ. ಅದು ನಿಮಗೆ ಅಬ್ಜೆಕ್ಷನ್ ಮುಗಿದ ನಂತರ ನಿಮಗೆ ಇನ್ನೇನು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ನಂತರ ನೆಕ್ಸ್ಟ್ 2ನೇ ವಾರದಲ್ಲಿ ನಿಮಗೆ KA KPSC ಸೇರಿ ಹಲವು ಇಲಾಖೆಗಳನ್ನು ನಿಮಗೆ ಲೈಕ್ ನೋಟಿಫಿಕೇಶನ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗ ಪದಕ್ಕೆ ನಿಮಗೆ ನೋಡಬೇಕಾದ್ರೆ ಆರ್ಥಿಕ ಇಲಾಖೆ ಮುಂದೆ ಹೋಗಿದೆ, ಲೈಕ್ ಆರ್ಥಿಕ ಇಲಾಖೆ ಮುಂದೆ ಕಡ್ತಾ ಇದೆ ಅಂತೆ ನೇಮಕಾತಿ ಪ್ರಕ್ರಿಯೆ. ಇದು ನಿಮಗೆ 2ನೇ ವಾರದಲ್ಲಿ ನಿಮಗೆ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ. ಈಗ ಯಾವೆಲ್ಲ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ಯಾವೆಲ್ಲ ನೇಮಕಾತಿ ಆಗಬೇಕು ಅನ್ನೋದು CM ಅವರು ಸೂಚನೆಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ 30 ದಿನಗಳಲ್ಲಿ ನಿಮಗೆ ನೇಮಕಾತಿ ಕೂಡ ಮಾಡಿ ಅಂತ ಅದರಲ್ಲಿ ಕೂಡ ಇದೆ. ಅದರಲ್ಲಿ ನಿಮಗೆ ಆರ್ಥಿಕ ಇಲಾಖೆ ಮುಂದೆ ಕಡ್ತಾ ಹೋಗಿದೆ. ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟರೆ ನಿಮಗೆ ಇನ್ನೇನು ನಿಮಗೆ 2ನೇ ವಾರದಲ್ಲಿ ನಿಮಗೆ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಕ್ಲಾರಿಟಿ ಕೂಡ ಸಿಗುತ್ತೆ. ಇಲ್ಲಿ 5,000ಕ್ಕೂ ಹೆಚ್ಚು ಹುದ್ದೆಗಳು ಕೂಡ ಇದಾವೆ. ಇಲ್ಲಿ ಮೈನ್ ಆದ್ಯತೆ ನಿಮಗೆ ಕಲ್ಯಾಣ ಕರ್ನಾಟಕ ಭಾಗ ನಮಗೆ ಗೊತ್ತಿದೆ. ನಂತರ ನಿಮಗೆ ಕನ್ಸಿಡರ್ ಕೂಡ ಮಾಡ್ತಾರೆ. 5,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ. ಇದು ಯಾರ್ಯಾರಿಗೆ ಎಲಿಜಿಬಿಲಿಟಿ, ಎಷ್ಟು ಹುದ್ದೆಗಳು ಅಂತ ಹೇಳಿ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಕೆಲವೊಂದು ಕಡೆ ರಿಪೋರ್ಟ್ಸ್ ಕೂಡ ಕೆಲವೊಂದು ಕಡೆ ಒಂದಲ್ಲ ಒಂದು ರೀತಿ ಹೇಳ್ತಾರೆ. ಕೆಲವೊಂದು ಕಡೆ 15,000 20,000 ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಸಚಿವರು 12,000 ಮಾಡ್ತೀವಿ, 16,000 ಮಾಡ್ತೀವಿ ಅಂತ ಹೇಳ್ತಾರೆ. ಗೊಂದಲದ್ದು ಕೂಡ ಇದೆ. ಬಟ್ ಇಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದು ಬರೋಬ್ಬರಿ 5,200 ಚಿಲ್ಲರೆ ಹುದ್ದೆಗಳು ಅಂತ ಹೇಳಿ ಮಾತ್ರ ಇದೆ. ಅದಕ್ಕೆ ನಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ನಿಮಗೆ ರೋಸ್ಟರ್ ಬಿಂದು ಕೂಡ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಈ ಹಿಂದಿನ ಪ್ರಕಾರ ನಿಮಗೆ ನೇಮಕಾತಿ ಕೂಡ ಮಾಡ್ತಾರೆ. ಇನ್ ಕೇಸ್ 6% ಲೈಕ್ ನಿಮಗೆ ಇರೋದು ಅದನ್ನ ಬ್ಯಾಕ್ಲಾಗ್ ನ ಲೈಕ್ ನಿಮಗೆ ಸ್ಕೋರ್ಟ್ ಮೊರೆ ಹೋದ್ರೆ ಅದನ್ನ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಹಿಂದೆ ಹೇಗಿತ್ತು 50% ರೋಸ್ಟರ್ ಬಿಂದು, ಅದರ ಅನ್ವಯ ನಿಮಗೆ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ನಿಮಗೆ ಆಲ್ರೆಡಿ ಕ್ಲಾರಿಟಿ ಕೂಡ ಸಿಕ್ಕಿದೆ. ಇದು ಇವತ್ತಿನ ವಿಡಿಯೋ. ರೆಗ್ಯುಲರ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಥ್ಯಾಂಕ್ ಯು.